ಚಳ್ಳಕೆರೆ ನಗರದಲ್ಲಿ ಫುಟ್ಪಾತ್ಗಳ ಮೇಲೆ ವ್ಯಾಪಾರ ಮಾಡುತ್ತಿದ್ದ ಮಾರಾಟಗಾರರ ಮೇಲೆ ನಗರಸಭೆ ಅಧಿಕಾರಿಗಳು ವರ್ತನೆ ಖಂಡಿಸಿ ಎಐಟಿಯುಸಿ ಹಾಗೂ ಸಿಪಿಐ ಹಾಗೂ ಫುಟ್ಪಾತ್ ವ್ಯಾಪಾರಿಗಳ ಸಂಘಗಳ ವತಿಯಿಂದ ತಾಲೂಕು ಕಚೇರಿ ಹಾಗೂ ನಗರಸಭೆ ಬಳಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಎಟಿಸಿಯ ಸಂಘಟನೆಯ ಅಧ್ಯಕ್ಷ ಶೋರ್ರಪ್ಪ, ಚಳ್ಳಕೆರೆ ನಗರಸಭೆ ಅಧಿಕಾರಿಗಳು ಏಕಾಏಕಿ ದಾಳಿ ನಡೆಸಿ ಫುಟ್ಪಾತ್ ವ್ಯಾಪಾರಿಗಳನ್ನು ಎತ್ತಂಗಡಿ ಮಾಡುತ್ತಿರುವುದು ಇಂದು ಅನೇಕ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇದರಿಂದಾಗಿ ಕಳೆದ 15 ದಿನಗಳಿಂದ ಅವರ ಜೀವನ ಮಟ್ಟ ಕುಸಿದಿದ್ದು, ಸಾಲ ಮಾಡಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಸಾಲ ಕಟ್ಟಲಾಗದೆ ಹಾಗೂ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಲಾಗದೆ ಶೋಚನೀಯ ಪರಿಸ್ಥಿತಿ ಬಂದು ನಿಂತಿದೆ. ನಗರಸಭೆ ಅಧಿಕಾರಿಗಳು ಯಾವುದೇ ನೋಟಿಸ್ ನೀಡದೆ ಫುಟ್ಪಾತ್ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಅಂಗಡಿಗಳಲ್ಲಿನ ಸಾಮಾನುಗಳನ್ನು ಚೆಲ್ಲಾಪಿಲ್ಲಿಗೊಳಿಸಿದ್ದಾರೆ. ವ್ಯಾಪಾರಸ್ಥರು ನಷ್ಟ ಅನುಭವಿಸುವಂತೆ ಆಗಿದೆ. ದೆಹಲಿಯ ಕೆಂಪುಕೋಟೆ ಫುಟ್ಪಾತ್ ವ್ಯಾಪಾರಸ್ಥರು ಅಲ್ಲಿ ವ್ಯಾಪಾರ ಮಾಡಬಹುದು, ಆದರೆ ಚಳ್ಳಕೆರೆಯಲ್ಲಿ ಮಾತ್ರ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವಂತಿಲ್ಲ. ನಗರದ ನೆಹರು ವೃತ್ತದಿಂದ ಕಾಂಗ್ರೆಸ್ ಕಚೇರಿಯವರೆಗೆ ದೊಡ್ಡ ದೊಡ್ಡ ಪಾತ್ರೆ ಅಂಗಡಿ ಮಾಲೀಕರು ತಮ್ಮ ಪಾತ್ರೆ ಸಾಮಾನುಗಳನ್ನು ರಸ್ತೆಗೆ ತಂದಿಟ್ಟರೂ ಸಹ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೆ ಕಿರುಕುಳ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆ ಮಾಡಿದರು. ನಗರಸಭೆ ಅಧಿಕಾರಿಗಳು ಕೂಡಲೇ ಇಂತಹ ಧೋರಣೆಯನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ವಿ. ಕಾರಣ ಇಷ್ಟೇ, ಇವತ್ತು ಬೀದಿ ಬದಿ ವ್ಯಾಪಾರದಾರರು ಚಳ್ಳಕೆರೆ ನಗರದಲ್ಲಿ ಕಳೆದ 40-45 ವರ್ಷಗಳ ಕಾಲ ನಿರಂತರವಾಗಿ ವ್ಯಾಪಾರ ವೃತ್ತಿಯಿಂದ ಬದುಕತಕ್ಕಂಥ ಜನ, ಇವತ್ತು ಅವರಿಗೆ ನಿರಂತರವಾಗಿ ದಾಳಿ ಮಾಡತಕ್ಕಂಥ ಯಾವ ನಗರಸಭೆಯ ಆಡಳಿತಾಧಿಕಾರಿಗಳು, ಇವತ್ತು ಪೌರಾಯುಕ್ತರಾಗ್ಬೋದು ಮತ್ತು ಇತರೆ ಅಧಿಕಾರಿಗಳಾಗ್ಬೋದು, ದೌರ್ಜನ್ಯವನ್ನು ಮಾಡಿ ಅವ್ರ ಮೇಲೆ ಇವತ್ತು ಅಂಗಡಿ ಉಳಿಸ್ತಕ್ಕಂಥದ್ದು, ಅಂಗಡಿಯಲ್ಲಿದ್ದಂಥ ಸಾಮಾನುಗಳನ್ನು ಅವ್ರ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಅವಾಚ್ಯ ಶಬ್ದಗಳನ್ನು ಮಾತಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಿದ್ದಾರೆ. ಅದರಿಂದ ದಯವಿಟ್ಟು ಇದನ್ನು ಕೂಡಲೇ ನಿಲ್ಲಿಸಬೇಕು. ನಿಮ್ಮ ದೌರ್ಜನ್ಯ, ನಿಮ್ಮ ದಬ್ಬಾಳಿಕೆ ಚಳ್ಳಕೆರೆ ನಡೆಯಲ್ಲ. ಯಾವ್ಯಾವ ಊರಾಗ ನಡೆದಬೇಕು ನಡೆಯಲ್ಲ. ಆದ್ದರಿಂದ ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೀನಿ. ಆಮೇಲೆ ಇವತ್ತೇನು ಚಿತ್ರದುರ್ಗ ರಸ್ತೆಯಲ್ಲಿ ಕಳೆದ ಸುಮಾರು 5-6 ತಿಂಗಳಿಂದ 8 ಗಾಡಿಗಳನ್ನು ಟೆಂಪೋಗಳನ್ನು ಇಟ್ಕೊಂಡು ಇವತ್ತು ತರಕಾರಿಯನ್ನು ಮಾಡ್ತಾಯಿದ್ದಾರೆ, 50 ಹಣ್ಣುಗಳನ್ನು ಮಾಡ್ತಾಯಿದ್ದಾರೆ. ಅದನ್ನು ಕೂಡಲೇ ನಿಲ್ಲಿಸ್ಬೇಕು. ಯಾವುದೇ ಕಾರಣಕ್ಕೆ ಮುಂದುವರಿಸಿದ್ದಾದರೆ ನಿಮ್ಮ ಮೇಲೆ ಉಗ್ರವಾದ ಕ್ರಮವನ್ನು ಬೀದಿ ಬದಿ ವ್ಯಾಪಾರದವರು ತಗೊಂತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಇನ್ಮೇಲೆ ನಾವು ಬೀದಿ ಬದಿ ವ್ಯಾಪಾರದವ್ರ ಮೇಲೆ ನಾವು ದಾಳಿ ಮಾಡಲ್ಲ, ತೊಂದರೆ ಕೊಡಲ್ಲ, ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೋಗ್ರಿ ಅಂತಲೂ ಅಲ್ಲಿರ್ತಕ್ಕಂಥ ಪೌರಾಯುಕ್ತರು ಹೇಳಿದರು, ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರು.